ಅತ್ತಿಗೆ, ನೀವು ಇಷ್ಟು ನಿಧಾನವಾಗಿ ಕೆಲಸ ಮಾಡಿದರೆ ನನಗೆ ಕಾಲೇಜಿಗೆ ತಡವಾಗುತ್ತದೆ. ನಾನು ಅಣ್ಣನಿಗೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳಲಾ? ನಿನ್ನೆ ನಡೆದ ಜಗಳಕ್ಕೆ ಪ್ರತೀಕಾರ ತಗೊಳ್ಳಲು ಯತ್ನಿಸಿದರೆ ಯೋಚಿಸಿ. ಇಂದು ನಿಮ್ಮ ಜೀವನದಲ್ಲೂ ಬಿರುಗಾಳಿ ಬರಬಹುದು ಎಂದು ಅವಂತಿಕಾ ತನ್ನ ಅತ್ತಿಗೆಗೆ ಹೇಳಿದಳು. ಬೆಳಿಗ್ಗೆ ಬೇಗ ಎದ್ದು ವರ್ಷ ಅಡುಗೆ ಮನೆಯಲ್ಲಿ ಉಪಹಾರ ತಯಾರಿಸುತ್ತಿದ್ದಳು. ಆದರೆ ಅವಳ ಮುಖ ತುಂಬ ಅಪ್ಸೆಟ್ ಆಗಿತ್ತು ಮತ್ತು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಮೇಲಾಗಿ ಅವಳ ನಾದಿನಿ ಅಡುಗೆ ಮನೆಗೆ ಬಂದು ಮತ್ತಷ್ಟು ತಿರಸ್ಕಾರ ಮಾತುಗಳನ್ನು ಆಡುತ್ತಿದ್ದಳು. ದೋಷ ಮಾಡುತ್ತಾ ವರ್ಷ ತನ್ನ ಜೀವನದ ಬಗ್ಗೆ ಯೋಚಿಸುತ್ತಿದ್ದಳು. ಇದು ಏನು ಜೀವನ? ನನ್ನ ಜೀವನ ಹೇಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಇದೇನು ಆಯಿತು ಅಂತ ವಿಚಾರ ಮಾಡುತ್ತಾಳೆ. ಮದುವೆಯ ಆರಂಭದಿಂದಲೇ ಅವಳ ನಾದಿನಿ ಸದಾ ಗಂಡ ಹೆಂಡತಿಯ ಸಂಬಂಧದ ನಡುವೆ ಬರುತ್ತಿದ್ದಳು. ಮದುವೆಯ ಮೊದಲ ರಾತ್ರಿ ವರ್ಷಳ ಗಂಡ ಕಬೀರ್ ಹೇಳಿದನು, ನಮ್ಮ ಅಮ್ಮ ಅಪ್ಪ ಅಪಘಾತದಲ್ಲಿ ಸಾವನ್ನಪ್ಪಿದ ನಂತರ ನನ್ನ ತಂಗಿಯ ಜವಾಬ್ದಾರಿ ನನ್ನ ಮೇಲಿದೆ. ನಾನು ನನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿಭಾಯಿಸುತ್ತೇನೆ. ನೀನು ಕೂಡ ಅವಳ ಕಡೆ ನಿನ್ನ ಕರ್ತವ್ಯಗಳನ್ನು ನಿಭಾಯಿಸಬೇಕು. ನನಗೆ ಯಾವುದು ದೂರುಗಳು ಬರಬಾರದು ಅಂತ ಹೇಳುತ್ತಾನೆ. ವರ್ಷ ಕೂಡ ಅವನಿಗೆ ಮಾತು ಕೊಟ್ಟಳು. ಅವಳಿಗೆ ನಾನು ನನ್ನ ತಂಗಿಯ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು. ಆದರೆ ಅವಂತಿಕಾಗೆ ತನ್ನ ಅತ್ತಿಗೆಯ ಮೇಲೆ ಈರ್ಷೆ ಹುಟ್ಟಿತ್ತು. ಅತ್ತಿಗೆಯ ಬಂದ ನಂತರ ಅಣ್ಣ ನನಗೆ ಕೊಡುವ ಸಮಯ ಈಗ ಅವಳ ಜೊತೆ ಹಂಚಿಕೊಳ್ಳುತ್ತಾನೆ ಎಂದು ಅವಳಿಗೆ ಅನಿಸುತ್ತಿತ್ತು. ಆದ್ದರಿಂದ ಅವಳು ಯಾವಾಗಲೂ ಅಣ್ಣನ ಕಿವಿಯಲ್ಲಿ ಅತ್ತಿಗೆಯ ಬಗ್ಗೆ ವಿರುದ್ಧವಾಗಿ ಏನಾದರೂ ಹೇಳುತ್ತಿದ್ದಳು. ಆದ್ದರಿಂದ ಕಬೀರ್ ಕೋಪಗೊಂಡು ವರ್ಷಳೊಂದಿಗೆ ಜಗಳ ಮಾಡುತ್ತಿದ್ದನು. ವರ್ಷಳಿಗೆ ಅರ್ಥವಾಗುತ್ತಿರಲಿಲ್ಲ, ನಾನು ಏನೇ ತಪ್ಪು ಮಾಡದಿದ್ದರೂ ಗಂಡ ಯಾಕೆ ಇಷ್ಟು ನನ್ನನ್ನು ಬೈಯುತ್ತಾನೆ ಎಂದು. ಮೊದಲಿಗೆ ಅವಳಿಗೆ ತನ್ನ ನಾದಿನಿಯ ಮೇಲೆ ಅನುಮಾನ ಬಂದರೂ ನಾನೇ ಜಾಸ್ತಿ ವಿಚಾರ ಮಾಡ್ತಾ ಇದ್ದೇನೆ, ಅವಳು ಹಾಗಿಲ್ಲ, ಇದು ನನ್ನ ತಪ್ಪು ಕಲ್ಪನೆ ಎಂದು ಅವಳಿಗೆ ಅನಿಸಿತು. ಆದರೆ ಒಂದು ದಿನ ಅವಳು ತನ್ನ ಕಿವಿಯಿಂದಲೇ ಕೇಳಿದಳು. ಅವಂತಿಕಾ ಕಬೀರನನ್ನು ಹೇಳುತ್ತಿದ್ದಳು, ಅಣ್ಣ, ನೀವು ಆಫೀಸ್ಗೆ ಹೋದ ನಂತರ ಅತ್ತಿಗೆ ನನ್ನೊಂದಿಗೆ ಚೆನ್ನಾಗಿ ವರ್ತಿಸುವುದಿಲ್ಲ. ಅವರು ನನ್ನ ಜೊತೆ ಚೆನ್ನಾಗಿ ಮಾತಾಡುವುದಿಲ್ಲ. ಮತ್ತು ಮನೆಯ ಕೆಲಸ ನನ್ನಿಂದನೇ ಮಾಡಿಸುತ್ತಾರೆ. ಅವರು ಸ್ವಲ್ಪ ಕೆಲಸ ಮುಗಿಸಿ ತಮ್ಮ ಕೊಠಡಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ನನ್ನೊಂದಿಗೆ ಮಾತನಾಡುವುದೇ ಇಲ್ಲ ಎಂದು ತನ್ನ ಅಣ್ಣನಿಗೆ ಹೇಳುತ್ತಿದ್ದಳು. ಅದನ್ನು ಕೇಳಿ ಕಬೀರ್ ಕೋಪದಿಂದ ಕೊಠಡಿಗೆ ಬಂದು ವರ್ಷಳನ್ನು ಗದರಿಸಿದನು. ನನ್ನ ತಂಗಿಯನ್ನು ನಿನ್ನ ತಂಗಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದೆ. ಅವಳಿಗೆ ನೀನು ಹಾಗೆ ನೋಡಿಕೊಳ್ಳುವುದಿಲ್ಲವೇ? ನನ್ನ ಜೀವನದಲ್ಲಿ ಮೊದಲ ಸ್ಥಾನ ನನ್ನ ತಂಗಿಯದ್ದು. ಅವಳೊಂದಿಗೆ ಒಳ್ಳೆಯ ವರ್ತನೆ ಮಾಡದಿದ್ದರೆ ನೀನು ನನ್ನಿಂದಲೂ ಒಳ್ಳೆತನ, ಪ್ರೀತಿ ನಿರೀಕ್ಷಿಸಬೇಡ ಎಂದು ಅವಳ ಗಂಡ ಹೇಳುತ್ತಾನೆ. ಗಂಡನ ಮಾತು ಕೇಳಿ ಇವಳಿಗೆ ತುಂಬ ಕೋಪ ಬರುತ್ತೆ. ನಾನು ಏನು ತಪ್ಪು ಮಾಡದಿದ್ದರೂ ನನಗೆ ಹೀಗೆಲ್ಲ ಮಾತು ಆಡುತ್ತಾರೆ ಅಂತ. ಆ ದಿನದ ನಂತರ ಅವರ ಸಂಬಂಧದಲ್ಲಿ ಒತ್ತಡ ಉಂಟಾಯಿತು. ವರ್ಷ ನಾನು ಏನೂ ಮಾಡಿಲ್ಲ ಅಂತ ಎಷ್ಟೇ ಸ್ಪಷ್ಟನೆ ನೀಡಿದರೂ ಅವನು ನಂಬಲಿಲ್ಲ. 2 ವರ್ಷಗಳು ಹೀಗೆ ಅವರ ಜಗಳದಲ್ಲಿ ಕಳೆಯಿತು. ಕೆಲವೊಮ್ಮೆ ಕಬೀರ್ ಒಳ್ಳೆಯದಾಗಿ ವರ್ತಿಸಿದರೂ ವರ್ಷಳ ಮನದಲ್ಲಿ ಭಯ ಇರುತ್ತಿತ್ತು, ಇವರು ಯಾವಾಗ ಬದಲಾಗುತ್ತಾರೆ ಅಂತ. ಏಕೆಂದರೆ 2 ವರ್ಷಗಳಿಂದ ಇದನ್ನೇ ನೋಡಿಕೊಂಡು ಬರುತ್ತಿದ್ದಳು ವರ್ಷ. ದಿನಾಲೂ ಉಪಹಾರದ ಸಮಯದಲ್ಲೂ ಅವಂತಿಕಾ ನಾಟಕ ಮಾಡುತ್ತಿದ್ದಳು. ನನಗೆ ಇದು ಬೇಡ, ನನಗೆ ಬೇರೆ ಬೇಕು, ಅದನ್ನು ಮಾಡಿಸು ಎಂದು ಅಣ್ಣನಿಗೆ ಹೇಳುತ್ತಿದ್ದಳು. ತಕ್ಷಣ ಕಬೀರ್ ಕೂಡ ವರ್ಷಳಿಗೆ ಮತ್ತೆ ಅವಳ ಇಷ್ಟದ ಬ್ರೇಕ್ಫಾಸ್ಟ್ ಮಾಡಲು ಹೇಳುತ್ತಿದ್ದನು. ಅವಳು ಏನು ಹೇಳದೆ ಮಾಡಿ ಕೊಡುತ್ತಿದ್ದಳು. ಆದರೆ ಒಂದು ದಿನ ವರ್ಷಳಿಗೆ ತಲೆನೋವು ಇತ್ತು. ಅವಳು ಪರೋಟ ಮತ್ತು ಚಟ್ನಿ ಮಾಡಿದಳು. ಆವಾಗ ಅವಂತಿಕಾ ನನಗೆ ಪೋಹ ಬೇಕು ಎಂದು ಹಠ ಮಾಡುತ್ತಿದ್ದಳು. ವರ್ಷ ನಿಧಾನವಾಗಿ ಹೇಳುತ್ತಾಳೆ, ಇಂದು ನನ್ನ ಆರೋಗ್ಯ ಸರಿಯಿಲ್ಲ, ದಯವಿಟ್ಟು ಇದನ್ನೇ ತಿನ್ನು ಎಂದಳು. ಆವಾಗ ಕಬೀರ್ ಕೋಪದಿಂದ, ನೀನು ಯಾವಾಗಲೂ ನನ್ನ ತಂಗಿಯ ಕೆಲಸ ಮಾಡು ಅಂದರೆ ಏನಾದರೂ ನೆಪ ಹೇಳಿ ಕೆಲಸ ತಪ್ಪಿಸುತ್ತೀಯ ಎಂದನು. ಈ ಸಲ ಗಂಡನ ಮಾತಿಗೆ ವರ್ಷಾಳಿಗೂ ಕೋಪ ಬಂತು. ಅವಳು, ನನಗೆ ಊಟ ಬೇಡ, ನೀವೇ ತಿನ್ನಿ ಎಂದು ಕೊಠಡಿಗೆ ಹೋಗಿಬಿಟ್ಟಳು. ಆ ದಿನ ಅವಳು ತುಂಬ ಅತ್ತಳು. ನನ್ನ ಜೀವನದಲ್ಲಿ ಎಂದಾದರೂ ಸುಖ ಬರಬಹುದೇ ಎಂದು ಯೋಚಿಸಿದಳು. ಇದರಲ್ಲೇ ಅವಳ ಜೀವನ ಕಳೆಯುತ್ತಿತ್ತು. ಅವಳು ಅವಂತಿಕಾಗೂ ಏನೂ ಹೇಳುತ್ತಿರಲಿಲ್ಲ, ಏಕೆಂದರೆ ತಾಯಿ ಇಲ್ಲದ ಮಗಳು ಒಂದು ದಿನ ತನ್ನ ಗಂಡನ ಮನೆಗೆ ಹೋಗುತ್ತಾಳೆ ಅಂತ ಸುಮ್ಮನಾಗುತ್ತಿದ್ದಳು. ಇದರ ಮಧ್ಯೆ ಅವಂತಿಕಾ ಓದು ಮುಗಿಸಿದಳು. ಅವಳಿಗೆ ನಿಕುಂಜ್ ಜೊತೆ ಮದುವೆಯಾಯಿತು. ಮದುವೆಯ ನಂತರವೂ ಅವಳು ಫೋನ್ ಮೂಲಕ ಕಬೀರ್ನನ್ನು ಕಿವಿ ತುಂಬುತ್ತಿದ್ದಳು. ತಂಗಿಯ ಮಾತು ಕೇಳಿ ಕಬೀರ್ ಇನ್ನೂ ವರ್ಷಳಿಗೆ ಹತ್ತಿರವಾಗಲಿಲ್ಲ. ಒಮ್ಮೆ ನಿಕುಂಜ್ ಮತ್ತು ಅವಂತಿಕಾ ಮನೆಗೆ ಬಂದರು. ನಿಕುಂಜ್ ವರ್ಷಳೊಂದಿಗೆ ಗೌರವದಿಂದ ವರ್ತಿಸಿದನು. ವರ್ಷ ಗಮನಿಸಿದಳು. ನಿಕುಂಜ್ ತನ್ನ ಹೆಂಡತಿಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದನು. ಅದನ್ನು ನೋಡಿ ವರ್ಷಳ ಹೃದಯ ನೋವಾಯಿತು. ಕಬೀರ್ ಕೂಡ ತಮ್ಮ ಸಂಬಂಧ ನೋಡಿ ಯೋಚನೆಗೆ ಒಳಗಾದನು. ನಾನು ಯಾವತ್ತೂ ನನ್ನ ಹೆಂಡತಿಗೆ ಹೀಗೆ ವರ್ತಿಸಲಿಲ್ಲ
ಅಂತ ವಿಚಾರ ಮಾಡುತ್ತಾನೆ. ಒಂದು ದಿನ ವರ್ಷ ಮನಸ್ಸಿನಿಂದ ಪಲಾವ್ ಮಾಡಿದಳು. ಅವಂತಿಕ ಮತ್ತೆ ಅದರಲ್ಲಿ ದೂರು ಹೇಳಿದಳು. ಅದಕ್ಕೆ ವರ್ಷ ಕೂಡ ಒಂದೆರಡು ಮಾತು ಆಡಿದಳು. ಅದಕ್ಕೆ ಇಬ್ಬರ ಮಧ್ಯೆ ಜಗಳ ಹೆಚ್ಚಾಯಿತು. ವರ್ಷ ಅಳುತ್ತಾ ಕೊಠಡಿಗೆ ಹೋಗಿಬಿಟ್ಟಳು. ಈ ಬಾರಿ ಕಬೀರ್ ಮೌನವಾಗಿರಲಿಲ್ಲ. ಅವನು ತಂಗಿಗೆ ಹೇಳಿದನು, ತಂಗಿ, ಇದರಲ್ಲಿ ಏನು ಕಡಿಮೆ ಇದೆ? ತುಂಬ ಚೆನ್ನಾಗಿ ಆಗಿದೆ. ನಿನಗೆ ಇಷ್ಟ ಇದೆ ಅಂತ ಅವಳು ಇವತ್ತು ನಿನ್ನ ಸಲುವಾಗಿಯೇ ಪಲಾವ್ ಮಾಡಿದಾಳೆ. ನೀನು ಯಾವತ್ತಾದರೂ ಅವಳಿಗೆ ನಿನ್ನ ಅತ್ತಿಗೆಯ ಹಾಗೆ ವರ್ತಿಸಿದೆಯಾ? ನಿನ್ನ ಗಂಡ ನಿನ್ನೊಂದಿಗೆ ಎಷ್ಟು ಸಿಹಿಯಾಗಿ ವರ್ತಿಸುತ್ತಾನೆ. ಆದರೆ ನಾನು ನನ್ನ ಹೆಂಡತಿಯ ಕಣ್ಣಲ್ಲಿ ಆ ಸಂತೋಷ ಯಾವತ್ತೂ ನೋಡಿಲ್ಲ. ಪ್ರತಿಯೊಂದು ಹೆಣ್ಣಿಗೆ ಕನಸುಗಳು ಇರುತ್ತವೆ, ತನ್ನ ಗಂಡನಿಂದ ಪ್ರೀತಿ ಸಿಗಬೇಕು ಅಂತ. ಆದರೆ ಆ ಪ್ರೀತಿ ನಾನು ನನ್ನ ಹೆಂಡತಿಗೆ ಯಾವತ್ತೂ ಕೊಡಲಿಲ್ಲ. ನಾನು ಬರೀ ನಿನಗೆ ಸಂತೋಷ ಇಡಲು ಪ್ರಯತ್ನಿಸಿದ್ದೆ. ಆದರೆ ನನ್ನ ಹೆಂಡತಿಯ ಸಂತೋಷದ ಬಗ್ಗೆ ನಾನು ಯಾವತ್ತೂ ವಿಚಾರ ಮಾಡಲಿಲ್ಲ. ನೀನು ಮಾತಾಡ್ತಾ ಇರುವುದು ತಪ್ಪು ಅಂತ ತಂಗಿಗೆ ಹೇಳುತ್ತಿದ್ದನು. ವರ್ಷ ಒಳಗಿನಿಂದ ಎಲ್ಲ ಕೇಳುತ್ತಿದ್ದಳು. ಅವಳ ಪರವಾಗಿ ಗಂಡನ ಪ್ರೀತಿ ಮಾತು ಕೇಳಿ ಅವಳ ಕಣ್ಣಲ್ಲಿ ಕಣ್ಣೀರು ಹರಿಯಿತು. ಮೊದಲ ಬಾರಿ ಗಂಡ ಅವಳ ನೋವನ್ನು ಅರ್ಥ ಮಾಡಿಕೊಂಡನು. ಕಬೀರ್ ಊಟದ ತಟ್ಟೆ ತೆಗೆದುಕೊಂಡು ವರ್ಷಳ ಬಳಿ ಬಂದು, ನನ್ನನ್ನು ಕ್ಷಮಿಸು, ನಾನು ಒಳ್ಳೆಯ ಗಂಡನ ಕರ್ತವ್ಯ ನಿಭಾಯಿಸಲಿಲ್ಲ ಎಂದು ಹೇಳಿದನು. ವರ್ಷ ಅವನನ್ನು ಅಪ್ಪಿಕೊಂಡು ತುಂಬ ಅತ್ತಳು. ಆ ದಿನದ ನಂತರ ಅವಂತಿಕ ಕೂಡ ಅಣ್ಣನಿಗೆ ಅತ್ತಿಗೆಯ ಬಗ್ಗೆ ದೂರುಗಳು ಹೇಳುವುದು ನಿಲ್ಲಿಸಿದಳು. ಈಗ ಫೋನ್ ಮಾಡಿದಾಗಲೂ ಏನೂ ಹೇಳುತ್ತಿರಲಿಲ್ಲ. ಈಗ ಅಣ್ಣ ನನ್ನ ಮಾತು ಕೇಳುವುದಿಲ್ಲ ಅಂತ ಸುಮ್ಮನಾಗುತ್ತಾಳೆ. ಸ್ನೇಹಿತರೆ, ಗಂಡ ಹೆಂಡತಿಯ ಸಂಬಂಧ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಗೌರವ ಮತ್ತು ಪ್ರೀತಿಯಿಂದ ಸಾಗುತ್ತದೆ. ಮೂರನೇ ವ್ಯಕ್ತಿಯ ಮಾತಿಗೆ ಒಳಗಾದರೆ ಸಂಬಂಧ ದುರ್ಬಲವಾಗುತ್ತದೆ. ಒಬ್ಬ ಗಂಡ ತನ್ನ ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಮನೆಯಲ್ಲಿ ನಿಜವಾದ ಸಂತೋಷ ಮರಳಿ ಬರುತ್ತದೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.